ಸರಿಯಂಟಿ ವರ್ಸಸ್ ಸಾಯಿ ವಿದ್ಯಾ ವರ್ಸಸ್ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಕಾಲೇಜಸ್ಸು ಏನು ಕಂಪ್ಯಾರಿಸನ್ ಮಾಡ್ಬೋದು ಅಂದರೆ, ಫಸ್ಟ್ ಸರಿಯಂಟಿ ಎಸ್ಟಾಬ್ಲಿಷ್ಡ್ ಆಗಿರೋದು 1986ಅಲ್ಲಿ, ಸಾಯಿ ವಿದ್ಯಾ ಎಸ್ಟಾಬ್ಲಿಷ್ಡ್ ಆಗಿರೋದು 2008ರಲ್ಲಿ, ಏಟ್ರಿಯಾ ಎಸ್ಟಾಬ್ಲಿಷ್ಡ್ ಆಗಿರೋದು 2000ರಲ್ಲಿ. ಸೊ ಸರಿಯಂಟಿ ಲೊಕೇಟ್ ಆಗಿರೋದು ಯಲಹಂಕ ಹತ್ರ, ಹುಣಸೆ ಮಾರನಹಳ್ಳಿ ಹತ್ರ. ಸೊ ಸಾಯಿ ವಿದ್ಯಾ ಲೊಕೇಟ್ ಆಗಿರೋದು ರಾಜನಕುಂಟೆ ಯಲಹಂಕದ ಹತ್ರ. ಸೊ ಏಟ್ರಿಯಾ ಲೊಕೇಟ್ ಆಗಿರೋದು ಹೆಬ್ಬಾಳದ ಹತ್ರ. ಸೊ ರೆಪ್ಯುಟೇಷನ್ ವಿಷಯಕ್ಕೆ ಬಂದಾಗ ಸರಿಯಂಟಿ ಓಲ್ಡ್ ಕಾಲೇಜು, ಸೊ ಇದರೆಲ್ಲ ಟಾಪ್ ಕಾಲೇಜ್ ಅಂತಲೇ ಕನ್ಸಿಡರ್ ಮಾಡ್ಕೊಬೋದು. ಸೊ ಸಾಯಿ ವಿದ್ಯಾ ಕಾಲೇಜ್ನ ರೆಪ್ಯುಟೇಷನ್ ಬಂದಾಗ ಇದು ಪ್ರೊಫೆಸರ್ ಸ್ಟಾರ್ಟ್ ಮಾಡಿರೋ ಕಾಲೇಜು. ಇಷ್ಟು ಏಟ್ರಿಯಾ ಬಂದಾಗ ಲೊಕೇಶನ್ ಅಡ್ವಾಂಟೇಜು. ಸೊ ಹೆಬ್ಬಾಳದಲ್ಲಿ ಲೊಕೇಟ್ ಆಗಿರೋದ್ರಿಂದ ಲೊಕೇಶನ್ ಅಡ್ವಾಂಟೇಜು ಈ ಕಾಲೇಜಿಗಿದೆ. ಆಫ್ ಆಟೋನಮಸ್ ಯಾವುದು ಮತ್ತು ಇಲ್ಲ ವಿ ಟಿ ಅಫಿಲೇಟೆಡ್ ಅಂದರೆ, ಸರಿಯಂಟಿ ಬಂದು ವಿ ಟಿ ಅಫಿಲೇಟೆಡು, ಆಟೋನಮಸ್ ಆಗಿಲ್ಲ. ಸಾಯಿ ವಿದ್ಯಾ ಮತ್ತು ಏಟ್ರಿಯಾ ಕಾಲೇಜಸ್ಸು ಆಟೋನಮಸ್ ಇನ್ಸ್ಟಿಟ್ಯೂಷನ್ಸು. ಯಾವುದೇ ಕಾಲೇಜ್ಗೆ ಅಡ್ಮಿಷನ್ ತೊಗೊಬೇಕಂದ್ರೆ ಪ್ಲೇಸ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಈಗ ನಾವು ಈ 3 ಕಾಲೇಜಲ್ಲಿ ಯಾವುದರಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ ಅಂತ ತೆಕ್ಕೊತಾ ಹೋದರೆ, ಸೊ ಫಸ್ಟು ಸರಿಯಂಟಿಯಲ್ಲಿ 38 lakhs ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ ಈ ವರ್ಷದಲ್ಲಿ. ಸೊ ಅದು AML ಬ್ರಾಂಚ್ ಸ್ಟೂಡೆಂಟ್ಗೆ ಅವ್ರ ಬೋಚರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಸಾಯಿ ವಿದ್ಯಾದಲ್ಲಿ 33 lakhs per annum ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏಟ್ರಿಯಾ ಕಾಲೇಜಲ್ಲಿ 30 lakhs per annum. ಸೊ ಈ 3 ಕಾಲೇಜಲ್ಲಿ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಪ್ಯಾಕೇಜ್ ಬಂದು ಸಾಯಿ ವಿದ್ಯಾ 33 lakhs, ಸೆಕೆಂಡ್ ಬಂದು ಏಟ್ರಿಯಾ ಕಾಲೇಜು, ಲಾಸ್ಟಲ್ಲಿ ಬಂದು ಸರಿಯಂಟಿ ಕಾಲೇಜು ಲೀಸ್ಟಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಅಂತಲ್ಲ, ಅವರೇಜ್ ಪ್ಯಾಕೇಜ್ ಎಷ್ಟು ಬರುತ್ತೆ ಅಂತ ತಿಳ್ಕೊಂಡು ನೀವು ಜಾಯ್ನ್ ಆಗಬೇಕು. ಸೊ ಯಾವುದೇ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಮುಂಚೆ ನೀವು ಆ ಕಾಲೇಜ್ಗೆ ಹೋಗಿ, ಸರ್ ನಿಮ್ಮ ಕಾಲೇಜಲ್ಲಿ ಎಷ್ಟು ಅವರೇಜ್ ಪ್ಯಾಕೇಜ್ ಇದೆ, ಎಷ್ಟು ಕಂಪ್ನೀಸ್ ಬರ್ತದೆ ಅಂತೇಳಿ ಡೀಟೇಲಾಗಿ ತಿಳ್ಕೊಂಡು ಜಾಯ್ನ್ ಆಗೋದು ಅತ್ಯುತ್ತಮದ ಆಯ್ಕೆ. ಕೋರ್ಸಸ್ ಆಫರ್ಡ್ ಯಾವುದೇ ಕಾಲೇಜಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ಸರಿಯಂಟಿಯಲ್ಲಿ ನಿಮಗೆ BE ಕಂಪ್ಯೂಟರ್ ಸೈನ್ಸ್ ಇದೆ, BE ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಇದೆ, AML ಬ್ರಾಂಚ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ IoT ಸೈಬರ್ ಸೆಕ್ಯೂರಿಟಿ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬಯೋಟೆಕ್ನಾಲಜಿ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ. ಸೊ ನೀವು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಬಂದಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ AML ಇದೆ, ಡಾಟಾ ಸೈನ್ಸ್ ಬ್ರಾಂಚ್ ಇದೆ, ಸೈಬರ್ ಸೆಕ್ಯೂರಿಟಿ ಅಂತೇಳಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಅಂತೇಳಿ ಹೊಸದಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರಿಂಗು ಬ್ರಾಂಚಸ್ಸು ಇದೆ. ಸೊ ನೆಕ್ಸ್ಟು ಏಟ್ರಿಯಾ ಕಾಲೇಜಲ್ಲಿ ನಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ ಡಾಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್, ಸಿವಿಲ್ ಇಂಜಿನಿಯರಿಂಗ್, AML ಬ್ರಾಂಚಸ್ಸು ಈ ಕಾಲೇಜಲ್ಲಿ ಆಫರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ಒಂದು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಈ 3 ಕಾಲೇಜಲ್ಲೂ IT ಬ್ರಾಂಚಸ್ಗೆ ಮೋರ್ ಫೋಕಸ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಈ 3 ಕಾಲೇಜು IT ಬ್ರಾಂಚಸ್ಗೆ ಮೋಸ್ಟ್ ಪ್ರಿಫರ್ಡ್ ಕಾಲೇಜು ಪಾಯಿಂಟ್ ಆಫ್ ಸ್ಟೂಡೆಂಟ್ಸ್. ಈಗ ಅಡ್ಮಿಷನ್ಸ್ಗೆ ಯಾವ ಥರ ಈ ಕಾಲೇಜಸ್ ತೊಗೊಬೇಕು ಅಂದರೆ, 3 ಕಾಲೇಜಿಗೂ ನೀವು KCETಯಿಂದನೂ ಅಡ್ಮಿಷನ್ ತೊಗೊಬೋದು, ಕಾಮೆಟ್ಕೆಯಿಂದನೂ ಅಡ್ಮಿಷನ್ ತೊಗೊಬೋದು, ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಅಡ್ಮಿಷನ್ ತೊಗೊಬೋದು. ಈಗ ನಾವು KCET ರ್ಯಾಂಕಲ್ಲಿ ಯಾವ ಥರ ಕಟ್ ಆಫ್ ಇದೆ ಅಂತ ಜನರಲ್ ಮೆರಿಟ್ಗೆ ಹೇಳ್ತೀನಿ. ಸೊ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ನೆಕ್ಸ್ಟು ಬೇರೆ ಕ್ಯಾಟಗರಿಗೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸರಿಯಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ KCETಯಲ್ಲಿ ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತಂದರೆ, AML ಬಂದು ನಿಮಗೆ ಜನರಲ್ ಮೆರಿಟಲ್ಲಿ 10,390ಕ್ಕೆ ಫಸ್ಟ್ ಜನರಲ್ ಮೆರಿಟಲ್ಲಿ AML ಕಟ್ ಆಫ್ ಇತ್ತು. ಬಯೋಟೆಕ್ನಾಲಜಿಗೆ 20,901 ಕಟ್ ಆಫ್ ಇತ್ತು. ಸಿವಿಲ್ ಇಂಜಿನಿಯರಿಂಗ್ಗೆ 72,000 ಚಿಲ್ಲರೆ ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದರಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೊ ಇದರಲ್ಲಿ 15,676 ಕಟ್ ಆಫ್ ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಇದರಲ್ಲಿ ನಿಮಗೆ 11,715 ಕಟ್ ಆಫ್ ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸಲ್ಲಿ ನಿಮಗೆ 13,525 ಕಟ್ ಆಫ್ ಇತ್ತು. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಇದರಲ್ಲಿ ಬಂದು ನಿಮಗೆ 32,151 ಕಟ್ ಆಫ್ ಇತ್ತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಇದರಲ್ಲಿ ನಿಮಗೆ 20,737ಕ್ಕೆ ಕಟ್ ಆಫ್ ಇತ್ತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಇದರಲ್ಲಿ 16,841ಕ್ಕೆ ಕಟ್ ಆಫ್ ಇತ್ತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗು ಇದರಲ್ಲಿ 25,704ಕ್ಕೆ ಕಟ್ ಆಫ್ ಇತ್ತು. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಇದರಲ್ಲಿ 16,184 ಜನರಲ್ ಮೆರಿಟಲ್ ಕಟ್ ಆಫ್ ಇತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗು 50,278 ಕಟ್ ಆಫ್ ಇತ್ತು.
ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 17,170 ಜನರಲ್ ಮೆರಿಟ್ ಕಟ್ ಆಫ್ ಇತ್ತು. ನಿಮ್ಮದು ಎಕ್ಸಾಕ್ಟು ನಿಮ್ಮದು ಕ್ಯಾಟಗರಿ ಹೇಳಿದ್ರೆ ಏನು ಕಟ್ ಆಫ್ ಇತ್ತು ಅಂತೇಳಿ ನಾನು ಬೇಕಾದರೆ ನಿಮಗೆ ಕಮೆಂಟಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಜನರಲ್ ಮೆರಿಟ್ ಕಟ್ ಆಫ್ ಬಂದು 1,22,379 ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಅದರಲ್ಲಿ AML ಬ್ರಾಂಚ್ಗೆ 47,166 ಕಟ್ ಆಫ್ ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 41,348 ಕಟ್ ಆಫ್ ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಡಾಟಾ ಸೈನ್ಸ್ ಬ್ರಾಂಚ್ಗೆ 53,780 ಕಟ್ ಆಫ್ ಇತ್ತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 62,485 ಕಟ್ ಆಫ್ ಇತ್ತು. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ 56,226 ಕಟ್ ಆಫ್ ಇತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,18,557 ಕಟ್ ಆಫು ಫಸ್ಟ್ ರೌಂಡಲ್ಲಿತ್ತು. ಸೊ ನಿಮ್ಗೆ ಯಾವುದಾದ್ರೂ ಮತ್ತೆ ಸ್ಪೆಸಿಫಿಕ್ ಕ್ಯಾಟಗರಿ ಬೇಕು ಇನ್ಫಾರ್ಮೇಷನ್ ಅಂದರೆ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ ಇದರಲ್ಲಿ AML ಬ್ರಾಂಚ್ಗೆ ಜನರಲ್ ಮೆರಿಟ್ ಕಟ್ ಆಫ್ ಬಂದು 31,249 ಇತ್ತು. ಸಿವಿಲ್ ಇಂಜಿನಿಯರಿಂಗ್ಗೆ 1,05,274 ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 31,751 ಇತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ ಬ್ರಾಂಚ್ಗೆ 35,384 ಇತ್ತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 44,746 ಇತ್ತು. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 38,677 ಇತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 80,504 ಇತ್ತು. ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ಗೆ 50,848 ಫಸ್ಟ್ ರೌಂಡಲ್ಲಿ ಜನರಲ್ ಮೆರಿಟ್ ಕಟ್ ಆಫು. ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಕ್ಯಾಟಗರಿಯಲ್ಲಿ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ, ಅದರದ್ದು ರ್ಯಾಂಕಿಂಗು ನಾನು ಇನ್ಫಾರ್ಮೇಷನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಸರ್ MVITಯಲ್ಲಿ ನೀವು ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಸೇರ್ತೀವಿ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ 6 ಲಕ್ಷ, ಕಂಪ್ಯೂಟರ್ ಸೈನ್ಸು ಇಂಜಿನಿಯರಿಂಗ್ ಡಾಟಾ ಸೈನ್ಸ್ಗೆ 5 ಲಕ್ಷ, AML ಬ್ರಾಂಚ್ಗೆ 5 ಲಕ್ಷ, ಇನ್ಫಾರ್ಮೇಷನ್ ಸೈನ್ಸ್ಗೆ 4 ಲಕ್ಷ, ಮತ್ತು IoT ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ 4 ಲಕ್ಷ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ಗೆ 3.5 ಲಕ್ಷ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 3.5 ಲಕ್ಷ, ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ 3 ಲಕ್ಷ, ಬಯೋಟೆಕ್ನಾಲಜಿಗೆ 2.5 ಲಕ್ಷ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 1.5 ಲಕ್ಷ, ಸಿವಿಲ್ ಇಂಜಿನಿಯರಿಂಗ್ಗೆ 1.5 ಲಕ್ಷ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1.5 ಲಕ್ಷ. ಇದು ಮ್ಯಾನೇಜ್ಮೆಂಟಲ್ಲಿ ನೀವೇನಾದರೂ ಹೋಗ್ತೀನಿ ಜಾಯ್ನ್ ಆಗ್ತೀನಿ ಅಂದರೆ ಡೈರೆಕ್ಟಾಗಿ ಹೋಗಿ ಕಾಲೇಜನ್ನು ಅಪ್ರೋಚ್ ಮಾಡಿದ್ರೆ ಇದೇ ಫೀಸ್ ಇರುತ್ತೆ. ಸೊ ಜೊತೆಗೆ ನೀವು ಏನಾದರೂ KCET ಮುಖಾಂತರ ಜಾಯ್ನ್ ಆದರೆ 1,25,000 ತನಕ ನಿಮ್ಮ ಫೀಸ್ ಆಗ್ಬೋದು. ಕಾಮೆಂಟ್ ಕೇಳಿ ಜಾಯ್ನ್ ಆಗ್ತೀನಿ ಅಂದರೆ 2.5 3 ಲಕ್ಷದ ತನಕ ಅಪ್ರಾಕ್ಸಿಮೇಟಾಗಿ ನಿಮ್ಮದು ಫೀಸ್ ಆಗ್ಬೋದು. ನೀವೇನಾದರೂ ಸಾಯಿ ವಿದ್ಯಾದಲ್ಲಿ ಮ್ಯಾನೇಜ್ಮೆಂಟಲ್ಲಿ ಸೇರ್ತೀನಿ ಅಂದರೆ EC ಬ್ರಾಂಚ್ಗೆ 2.5 ಲಕ್ಷ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 3,25,000, AML ಬ್ರಾಂಚ್ಗೆ 3,25,000, ಡಾಟಾ ಸೈನ್ಸ್ ಬ್ರಾಂಚ್ಗೆ 3 ಲಕ್ಷ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿಗೆ 3,25,000, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಗೆ 2,75,000, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮತ್ತು ಸಿವಿಲ್ ಇಂಜಿನಿಯರ್ಗೆ 1,25,000 ಆಗುತ್ತೆ. ಜೊತೆಗೆ ನೀವೇನಾದರೂ KCET ಮುಖಾಂತರ ಹೋಗ್ತೀನಿ ಅಂದರೆ 1,25,000 ಆಗ್ಬೋದು. ಅದೇ ನೀವೇನಾದರೂ ಕಾಮೆಂಟ್ ಕೇಳಿ ಹೋದರೆ 2 ಲಕ್ಷ 2.5 ಲಕ್ಷದ ತನಕ ಅಪ್ರಾಕ್ಸಿಮೇಟಾಗಿ ಏನು ಫೀಸ್ ಸ್ಟ್ರಕ್ಚರ್ ಇರುತ್ತೋ ಆ ಫೀಸಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಈ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಫೀಸು 4ರಿಂದ 5 ಲಕ್ಷ ಇರುತ್ತೆ. ಸೊ ನೀವೇನಾದರೂ KCETಯಲ್ಲಿ ಜಾಯ್ನ್ ಆಗ್ತೀರಿ 1,25,000 ಇರುತ್ತೆ. ಜೊತೆಗೆ ಇಲ್ಲಿ ಸ್ಕಿಲ್ ಫೀಸ್ ಅಂತೇಳಿ 15,000 ರೂಪಾಯಿನ ಎಕ್ಸ್ಟ್ರಾ ತೊಗೊತಾರೆ. ಜೊತೆಗೆ ಇಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಯೂನಿಫಾರ್ಮ್ ಇರುತ್ತೆ. ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸ್ವಲ್ಪ ಪೇ ಮಾಡಬೇಕಾಗುತ್ತೆ. ಜೊತೆಗೆ ಪ್ಲೇಸ್ಮೆಂಟ್ಗೆ 5,000 ರೂಪಾಯಿ ಎವ್ರಿ ಇಯರು ಅಡಿಷ್ನಲ್ ಆಗಿ ಪೇ ಮಾಡಬೇಕಾಗುತ್ತೆ. ಸೊ ಫೈನಲ್ ಆಗಿ ಹಾಸ್ಟೆಲ್ ವಿಷಯಕ್ಕೆ ಬಂದಾಗ, ಸೊ ಓವರಾಲ್ ಆಗಿ 3 ಕಾಲೇಜಲ್ಲೂ ನಿಮ್ಗೆ ಆನ್ ಆ್ಯಂಡ್ ಅವರೇಜು 1,20,000 ಒಳಗಡೆ ರೇಂಜಲ್ಲಿ ನಿಮಗೆ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲು ಸಿಗುತ್ತೆ. 3 ಕಾಲೇಜಲ್ಲಿ ನಾವು ಕಂಪ್ಯಾರಿಸನ್ ಮಾಡಿಕೊಂಡಾಗ ಸರ್ MVITನೇ ಫಸ್ಟ್ ಸ್ಥಾನದಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಇದು 1986ಅಲ್ಲೇ ಸ್ಟಾರ್ಟ್ ಆಗಿರೋ ಕಾಲೇಜು. ಸೊ ಒಂದು ದೊಡ್ಡ ಕ್ಯಾಂಪಸ್ ಇರೋದು, 133 ಎಕರೆ ಒಂದು ಯೂನಿವರ್ಸಿಟಿ ಫೀಲ್ ಬರುತ್ತೆ, ಒಳ್ಳೆ ಅಲ್ಯುಮಿನಿ ನೆಟ್ವರ್ಕ್ ಇದೆ. IT ಬ್ರಾಂಚಸ್ಗೆ ಈ 3 ಕಾಲೇಜು ಸೇಮ್ ವ್ಯಾಲ್ಯೂಸ್ ಇದೆ. ಸೊ ನೀವು ಯಾವುದೇ ಸೇರಿದ್ರು ನೋ ಇಶ್ಯೂಸು. ಸೊ ಹೈಯರ್ ಸ್ಟಡೀಸು ಪ್ಲೇಸ್ಮೆಂಟ್ಸ್ಗೆ ಒಂದು ಒಳ್ಳೆ ಬೆಟ್ರ್ ಕಾಲೇಜು. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಕೊಬೋದು. ಸೆಕೆಂಡ್ ಪೊಸಿಷನಲ್ಲಿ ನಾವು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಡೋಣ. ಏಕೆಂದರೆ ಈಗ ರೀಸೆಂಟ್ ಇಯರ್ಸಲ್ಲಿ ತುಂಬ ಡೆವಲಪ್ ಆಗ್ತಿರೋ ಕಾಲೇಜು ಆ್ಯಂಡ್ ರೀಸೆಂಟಾಗಿ ಅಟೋನಮಸ್ ಸ್ಟೇಟಸ್ ತೊಗೊಂಡಿದೆ. ಆ್ಯಂಡ್ ಪ್ರೊಫೆಸರ್ ಸ್ಟಾರ್ಟ್ ಮಾಡಿರೋ ಕಾಲೇಜಿಂದ ತುಂಬ ನೀವು ಸ್ಟಡಿ ಫೋಕಸ್ಡ್ ಆಗಿದ್ದರೆ ಈ ಕಾಲೇಜ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ಕಾಲೇಜನ್ನು ಒಂದು ಒಳ್ಳೆ ಆಪ್ಷನ್ ಆಗಿ ಇಟ್ಕೊಂಡ್ರು ನಿಮ್ಮ ಏನಾದರೂ KCETಯಲ್ಲಿ ನಿಮ್ಮದು ಅಕಾರ್ಡಿಂಗ್ ಟು ರ್ಯಾಂಕ್ ಬಂದಿದ್ದರೆ ನೀವು ಈ ಕಾಲೇಜ್ಗೆ ಆರಾಮಾಗಿ ಸೇರ್ಬೋದು. ನೆಕ್ಸ್ಟು ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಹೆಬ್ಬಾಳ ಲೊಕೇಶನಲ್ಲಿರೋದು ಒಂದು ಅಡ್ವಾಂಟೇಜು, ಸಿಟಿಯ ಒಳಗಡೆ ಇದೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಇಂಟರ್ನ್ಶಿಪ್ ಆಪರ್ಚುನಿಟೀಸು ಅಷ್ಟೇ ಸಿಟಿ ಒಳಗಡೆ ಇರೋದ್ರಿಂದ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಓವರಾಲ್ ಆಗಿ ರೆಪ್ಯುಟೇಷನು, ಕ್ಯಾಂಪಸ್ ಸೈಜು, ಅಲ್ಯುಮಿನಿ ಸ್ಟ್ರೆಂತು, ಪ್ಲೇಸ್ಮೆಂಟ್ ವಿಚಾರದಲ್ಲಿ ಸರ್ MVIT SPITಗಿಂತ ಸ್ವಲ್ಪ ಹಿಂದೆ ಇದೆ.
ಸೊ ಅದು ಬಿಟ್ಟರೆ ಸೊ ಲೊಕೇಶನ್ ಸೂಪರು, ಬಟ್ ಓವರ್ ಆಲ್ ಕಾಲೇಜ್ ಎಕೋಸಿಸ್ಟಮ್ ಕಂಪ್ಯಾರಿಸನ್ ಮಾಡಿದ್ರೆ ಸೊ ಉಳಿದಿರೋ ಸಾಯಿ ವಿದ್ಯಾಗ ಮತ್ತು ಸರ್ ಎಂ ವಿ ಟಿ ಆ ಏಟ್ರಿಯಾಗಿಂತ ಬೆಟರ್ ಅಂತ ನೀವು ತೊಗೊಬೋದು. ಸೊ ಫೈನಲ್ ಆಗಿ ಏನಪ್ಪ ಕನ್ಕ್ಲೂಷನ್ ಕೊಡ್ಬೋದು ಅಂದರೆ, ಕಾಲೇಜ್ ಆಯ್ಕೆ ಮಾಡುವಾಗ ಕೇವಲ ಕ್ಯಾಂಪಸ್ ಅಥವಾ ಲೊಕೇಶನ್ ನೋಡಬೇಡಿ. CS ಕೊನೆಗೆ ಪ್ಯಾಕೇಜ್ ತರೋದು ನಿಮ್ಮ ಕೋಡಿಂಗ್ ಸ್ಕಿಲ್ಲು, ಪ್ರಾಜೆಕ್ಟ್ಸು, ಇಂಟರ್ನ್ಶಿಪ್ಪು, ಕಮ್ಯುನಿಕೇಷನ್ ಸ್ಕಿಲ್ಲು. ಆದರೆ ಕಾಲೇಜ್ ಎಕೋಸಿಸ್ಟಮ್ ಕೂಡ ಇಂಪಾರ್ಟೆಂಟೇ. ಆ ದೃಷ್ಟಿಯಲ್ಲಿ ನಿಮ್ಮ ಆಯ್ಕೆ ಸರ್ ಎಂ ವಿ ಟಿ, ಸಾಯಿ ವಿದ್ಯಾ, ಏಟ್ರಿ ಆ 3 ತೊಗೊಂಡ್ರು ನೋ ಇಶ್ಯೂಸ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಿ.